ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತು ಕರೆಂಟ್ ಎನರ್ಜಿ, ವಾಟ್ ಆರ್ ದ ಮೆಸೇಜಸ್ ಫ್ರಮ್ ಯೋರ್ ಪಾರ್ಟ್ನರ್, ಆ ಥರ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಈಗ ರೀಡಿಂಗ್ ನೋಡೋಣ. ಫಸ್ಟ್ ಹ್ಯಾಂಡ್ ಮೇಡ್ ಮೆಸೇಜಸ್ ನೋಡೋಣ, ಏನ್ ಹೇಳತ್ತೆ ಆ ಥರ. ಇಲ್ಲಿ above the clouds the sun is always shining, ಆ ಥರ ಮೆಸೇಜ್ ಇದೆ ನಿಮಗೆ. when you will be coming, ಇಲ್ಲಿ no argument please smile, ಆ ಥರ ಮೆಸೇಜ್ ಇದೆ. be bold and follow your heart and your emotions. ಮತ್ತೆ a new person is coming into your life. You are my dream come true, ಆ ಥರ ಮೆಸೇಜಸ್ ಇದೆ ನಿಮಗೆ. ಇಲ್ಲಿ ಟ್ಯಾರೋ ಕಾರ್ಡ್ಸ್ ಏನ್ ಹೇಳತ್ತೆ ಈ ಮೆಸೇಜಸ್ಗೆ ನೋಡೋಣ. ಈ ಎಲ್ಲ ಮೆಸೇಜಸ್ಗೆ ಒಂದು ಟ್ಯಾರೋ ಕಾರ್ಡ್ ಏನ್ ಆನ್ಸರ್ ಹೇಳತ್ತೆ ನೋಡೋಣ. ಯು ಆರ್ ಮೈ ಡ್ರೀಮ್ ಕಮ್ ಟ್ರೂ, ನೈನ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಕಪ್ಸ್, ಫೋರ್ ಆಫ್ ಸೋರ್ಡ್ಸ್, ನೈನ್ ಆಫ್ Wands, Ace of Cups, the Hanged Man. ಇಲ್ಲಿ ನಿಮ್ ಪರ್ಸನ್ ಏನ್ ಎನರ್ಜಿ ಇದೆ ಆ ತರ ನೋಡಿದಾಗ ಇಲ್ಲಿ ಅವರು ನಿಮ್ಗೆ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ತುಂಬಾ ಸರಿ ಯೋಚನೆ ಮಾಡ್ತಾರೆ. ಇಲ್ಲಿ ಕೆಲವು ಅವ್ರಿಗೆ ಅಬ್ಸ್ಟೆಕಲ್ಸ್ ಇರಬಹುದು, ಕೆಲವು ಹ್ಯಾಂಗ್ ಆಗಿರಬಹುದು, ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು ಇಲ್ಲಿ. ಆದ್ರಿಂದ ಕೆಲವು ಸರಿ ಅವರು ನಿಮ್ಗೆ ಪ್ರಪೋಸ್ ಮಾಡಕ್ಕೆ ಕಷ್ಟ ಆಗುತ್ತೆ ಅವ್ರಿಗೊಂದೊಂದ್ಸರಿ. ಏನ್ ಮಾಡೋದು ಮುಂದೆ ಆ ತರನು ಯೋಚನೆ ಮಾಡ್ತಾರೆ ಅವರು. ಆದ್ರೆ ಅದಕ್ಕೋಸ್ಕರ ಪ್ರಿಪೇರ್ ಆಗ್ತಾರೆ. ಎಷ್ಟೋ ಸರಿ ಮನ್ಸಲ್ಲಿ ಅನ್ಕೋತಾರೆ, ನಾನೊಂದು ಪ್ರಪೋಸ್ ಮಾಡಬೇಕು, ಹೇಳ್ಬೇಕು, ಆ ತರ ಎಲ್ಲ ಅಂದಾಗ ಇಲ್ಲಿ ಅವ್ರದ್ದು ವರ್ಕ್ ಇರಬಹುದು, ಸ್ವಲ್ಪ ಬ್ಯುಸಿ ಇರಬಹುದು, ಕೆಲವು ನಾನಾ ಕಾರಣಗಳಿಂದ ಅದು ತಡೆ ಹಿಡಿತಾ ಇದೆ ಅದು ಅವರಲ್ಲಿ. ಆದ್ರೆ ಇಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ತಗೊಳುತ್ತೆ. ಕೆಲವು ಟೈಮ್ ಅದು ಎಲ್ಲದಕ್ಕೂ ಒಂದು ಡಿವೈನ್ ಟೈಮಿಂಗ್ ಅಂತ ಇರುತ್ತೆ. ಆ ಡಿವೈನ್ ಟೈಮಿಂಗ್ ಬಂದಾಗ ಅದಾಗೆ ಕೆಲಸಗಳು ನಡೀತಾ ಹೋಗುತ್ತೆ. ನೈನ್ ಆಫ್ ಪೆಂಟಿಕಲ್ಸ್, ನೈನ್ ಆಫ್ ವ್ಯಾಂಡ್ಸ್ ಎಲ್ಲ ಇರೋದ್ರಿಂದ ಇದೊಂದು ಬೇಗ ಒಂದು ಆಕ್ಷನ್ ತಗೊಳುತ್ತೆ. ಏಸ್ ಆಫ್ ಕಪ್ಸ್ ಎಲ್ಲ ಬರ್ತಾ ಇರೋದ್ರಿಂದ ನಿಮ್ಗೆ ಅವರು ಒಂದು ಸ್ಟ್ರಾಂಗ್ ಆಗಿ ಪ್ರಪೋಸ್ ಮಾಡಬಹುದು. ಇಲ್ಲಿ ನಾನು ಮೊದಲೇ ಹೇಳ್ದೆ, ಯು ಆರ್ ಮೈ ಡ್ರೀಮ್ ಕಮ್ ಟ್ರೂ, ಆ ಥರ ಎಲ್ಲ ಇರೋದ್ರಿಂದ ನಿಮ್ಗೆ ಅವರು ಪ್ರಪೋಸ್ ಮಾಡಬಹುದು. ಮತ್ತೀಗ ನಿಮ್ಮ ಎನರ್ಜಿ ಇಲ್ಲಿ ಒಂದು ಏನ್ ನೋಡೋಣ, ಪ್ರೆಸೆಂಟ್ ಎನರ್ಜಿ ಹೇಗಿದೆ ನೋಡೋಣ. ಇಲ್ಲಿ ಏನು ಒಂದು ಅಬ್ಸ್ಟೆಕಲ್ಸ್ ಇದೆಯಾ? ಇಲ್ಲಿ ದಿ ಡೆವಿಲ್ ಕಾರ್ಡ್, ತ್ರೀ ಆಫ್ ಪೆಂಟಿಕಲ್ಸ್, the moon card, six of pentacles, two of cups, ಮತ್ತೆ the magician card, the queen of cups. ಇಲ್ಲಿ ನಿಮ್ಮ ಎನರ್ಜಿನಲ್ಲಿ ಏನಿದೆ ಆ ಥರ ನೋಡಿದಾಗ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇರಬಹುದು. ನಿಮ್ಗೆ ಇಲ್ಲಿ ತುಂಬಾ ಅಬ್ಸ್ಟೆಕಲ್ಸ್ ಇದೆ, ಇಲ್ಲಿ ತುಂಬಾ ಬೇಜಾರಿದೆ ನಿಮ್ಗೆ. ಕೆಲವೇನು ಕೆಲಸಗಳು ಆಗ್ತಾ ಇಲ್ಲ. ಥರ್ಡ್ ಪಾರ್ಟಿ ಸಿಚುಯೇಷನ್ ಅದು ಯಾವ್ದಾದ್ರೂ ಇರಬಹುದು ಇಲ್ಲಿ. ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಈ ರಿಲೇಶನ್ಶಿಪ್ ನಲ್ಲಿ ಸ್ವಲ್ಪ ಬೇಜಾರಿದೆ. ಆದ್ರೆ ನೀವು ಇದೆಲ್ಲ ರಿಲೀಸ್ ಮಾಡ್ಕೋಬೇಕಾದ್ರೆ, ಈ ನೆಗೆಟಿವಿಟೀಸ್ ಎಲ್ಲ ರಿಲೀಸ್ ಮಾಡ್ಕೋಬೇಕಾದ್ರೆ ಇಲ್ಲೊಂದು ಕ್ವೀನ್ ಆಫ್ ಕಪ್ಸ್, ದಿ ಸನ್ ಕಾರ್ಡ್, ಒಂದು ಹೊಸ ಬಿಗಿನಿಂಗ್ ಇದೆ ನಿಮ್ಗೆ ಇಲ್ಲಿ. ಇದು ಸ್ವಲ್ಪ ದಿವಸ ನಿಮ್ಗೆ ಒಂದು ಸ್ವಲ್ಪ ಅಬ್ಸ್ಟೆಕಲ್ಸ್ ಇದೆ ಇಲ್ಲಿ, ಕೆಲವಾರು ಅಬ್ಸ್ಟೆಕಲ್ಸ್ ಇರಬಹುದು ಇಲ್ಲಿ.
ಆತರ ಇಲ್ಲಿ ನೋಡಿದಾಗ ನೀವು ಗಿವ್ ಅಂಡ್ ಟೇಕ್ ಹೇಳುತ್ತೆ ಇಲ್ಲಿ. ಯಾವುದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. ನೋ ಒನ್ ಈಸ್ ಪರ್ಫೆಕ್ಟ್. ಆತರ ನೋಡಿದಾಗ ಕೆಲವು ನಿಮ್ಮ ಪರ್ಸನ್ದು ಬ್ಯಾಡ್ ಹ್ಯಾಬಿಟ್ಸ್ ಆಗಲಿ, ಕೆಲವರವ್ರ ಸ್ವಭಾವ ಇರಬಹುದು, ಅದನ್ನೆಲ್ಲ ನೀವು ಚೇಂಜ್ ಮಾಡಕ್ಕಾಗಲ್ಲ. ಯು ಹ್ಯಾವ್ ಟು ಅಕ್ಸೆಪ್ಟ್ ಅನ್ನೋದನ್ನ ಹೇಳತ್ತೆ ಇಲ್ಲಿ. ನೀವು ಅವ್ರ ಸ್ವಭಾವ ಅವ್ರದ್ದು ಹೇಗೆ ಇದ್ರೂನು, ಕೆಲವನ್ನೆಲ್ಲ ಕಹಿ ಘಟನೆಗಳು ಅದೆಲ್ಲ ಏನು ನಡೆದ್ರೂನು ನೀವು ಅದನ್ನೆಲ್ಲ ಮರೆತು ನೀವು ಲೈಫ್ನ ಅಕ್ಸೆಪ್ಟ್ ಮಾಡ್ಕೊಂಡಾಗ ಈ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ನಡೀತಾ ಹೋಗುತ್ತೆ. ನಿಮ್ ಪರ್ಸನ್ಗೆ ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ ಇಲ್ಲಿ. ಆದ್ರೆ ನಿಮ್ಗೆ ಕೆಲವು ಇಲ್ಲಿ ಬೇಜಾರುಗಳು ಇರಬಹುದು. ಅದೇನು ಅಂತ ನಿಮ್ಗೆ ಅರ್ಥ ಮಾಡ್ಕೋಬೇಕು ನೀವಿಲ್ಲಿ. ಇಲ್ಲಿ ಅದನ್ನೆಲ್ಲ ಮರೆತು ನೀವು ಮುಂದೆ ಹೋದಾಗ ಇಲ್ಲಿ ಅವ್ರು ನಿಮ್ಗೆ ಪ್ರಪೋಸ್ ಮಾಡಬಹುದು. ಏಸ್ ಆಫ್ ಕಪ್ಸ್ ಮತ್ತೆ 2 ಆಫ್ ಕಪ್ಸ್ ಎಲ್ಲ ಇರೋದ್ರಿಂದ ಇದೊಂದು ಸ್ಟ್ರಾಂಗ್ ಆಗಿ ಮುಂದೆ ನಡೀತಾ ಹೋಗುತ್ತೆ. ಇದು ನಾನು ಮೊದಲೇ ಹೇಳಿದ ಹಾಗೆ ಕೆಲವು ನ್ಯೂನತೆಗಳಿರಬಹುದು. ಅದನ್ನ ಮರೆತು ನೀವು ಈ ರಿಲೇಶನ್ಶಿಪ್ ನ ಅಕ್ಸೆಪ್ಟ್ ಮಾಡ್ಕೊಂಡವಾಗ ದೇರ್ ಇಸ್ ಅ ಮ್ಯಾಜಿಕ್ ಇನ್ ಯೋರ್ ರಿಲೇಶನ್ಶಿಪ್. ಒಂದು ಗ್ರೋತ್ ಇದೆ ಇಲ್ಲಿ. ಮುಂದೆ ಒಂದು ಹೊಸ ಬಿಗಿನಿಂಗ್ ಆಗುತ್ತೆ ನೀವೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡವಾಗ. ಆದ್ರಿಂದ ಇದೊಂದು ಲಾ ಆಫ್ ಅಟ್ರಾಕ್ಷನ್. ನೀವು ಏನ್ ಮ್ಯಾನಿಫೆಸ್ಟ್ ಮಾಡ್ಕೋತೀರಾ, ಕೆಲವನ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಕೆಲವು ಥರ್ಡ್ ಪಾರ್ಟಿ ಇರಬಹುದು, ಕೆಲವು ಅವ್ರದ್ದು ಸ್ವಭಾವ ಇರಬಹುದು. ಏನೇ ಬರಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡವಾಗ ನಿಮ್ಗೆ ಇಲ್ಲಿ ಈ ರಿಲೇಶನ್ಶಿಪ್ ನಡೀತಾ ಹೋಗುತ್ತೆ ಅನ್ನೋದನ್ನ ಹೇಳತ್ತೆ. ಇದಕ್ಕೆ ಒಂದು ಅಡ್ವೈಸ್ ನೋಡೋಣ, ಏನ್ ಅಡ್ವೈಸ್ ಕೊಡುತ್ತೆ ಅಂತ. ಈ ರಿಲೇಶನ್ಶಿಪ್ಗೆ ಒಂದು ಅಡ್ವೈಸ್ ಏನಿದೆ ನೋಡೋಣ, ಏನ್ ಮೆಸೇಜಸ್ ಕೊಡುತ್ತೆ. ಇಲ್ಲಿ 5 ಆಫ್ ಕಪ್ಸ್, 4 ಆಫ್ ಕಪ್ಸ್, 6 ಆಫ್ ವ್ಯಾಂಡ್ಸ್, ಪೇಜ್ ಆಫ್ ಕಪ್ಸ್, ಇಲ್ಲಿ 9 ಆಫ್ ಕಪ್ಸ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಅಂತಂದ್ರೆ 5 ಆಫ್ ಕಪ್ಸ್ ಇದು ಯಾವಾಗನೂ ನೀವು ನೆಗೆಟಿವಿಟಿನೇ ನೀವು ದೊಡ್ಡದಾಗಿ ಮಾಡ್ಕೊಂಡಾಗ ಲೈಫ್ ತುಂಬಾ ಬೇಜಾರ್ ಅನ್ಸುತ್ತೆ. ಒಂದ್ ಪರ್ಸನ್ದು ನೀವು ಪಾಸಿಟಿವಿಟಿ ಕಡೆನೆ ನೀವು ಜಾಸ್ತಿ ಗಮನ ಕೊಟ್ಟಾಗ ನಿಮ್ಗೆ ಆ ಪರ್ಸನ್ ತುಂಬಾ ಇಷ್ಟ ಆಗ್ತಾರೆ ಇಲ್ಲಿ. ಆದ್ರಿಂದ ಇಲ್ಲಿ ಈ ರಿಲೇಶನ್ಶಿಪ್ ನಲ್ಲಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅಂತ ಅಂದ್ರೆ ಆ ಪರ್ಸನ್ ನಿಮ್ಗೆ ಇಷ್ಟ ಆಗಿದ್ದಾರೆ. ಆದ್ರೆ ಇಲ್ಲಿ ಕೆಲವು ಥರ್ಡ್ ಪಾರ್ಟಿಗಳು, ಕೆಲವು ಆಬ್ಸ್ಟಿಕಲ್ಸ್ ಎಲ್ಲ ಇರೋದ್ರಿಂದ ಅದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ಆತರ ಇಲ್ಲಿ 5 ಆಫ್ ಕಪ್ಸ್ ತೋರಿಸ್ತಾ ಇದೆ. ಆದ್ರಿಂದ ಯಾವುದೇ ಇರಬಹುದು, ನೀವು ಅವರ ಪಾಸಿಟಿವ್ ಗುಣಗಳನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಾಗ ಈ ಒಂದು ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ನಡೆಯುತ್ತೆ. ಆತರ ಇಲ್ಲಿ 2 ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. ಇಲ್ಲಿ ಪೇಜ್ ಆಫ್ ಕಪ್ಸ್, 6 ಆಫ್ ವ್ಯಾಂಡ್ಸ್. ನೀವು ಅವರ ಕೆಲವು ನ್ಯೂನ್ಯತೆಗಳನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಾಗ ಈ ರಿಲೇಶನ್ಶಿಪ್ ಚೆನ್ನಾಗಿ ನಡೀತಾ ಹೋಗುತ್ತೆ. ಅವರೊಂದು ಫ್ಯಾಮಿಲಿ ಪರ್ಸನ್ ಆಗಿರಬಹುದು. ಇಲ್ಲಿ ನೀವಿಬ್ರು ತುಂಬಾ ಖುಷಿಯಾಗಿರ್ತೀರಾ. ಮುಂದೆ ಒಂದು ಪ್ರಾಸ್ಪ್ಯಾರಿಟಿ ಇದೆ ಈ ರಿಲೇಶನ್ಶಿಪ್ ನಲ್ಲಿ, ಅಬಂಡೆನ್ಸ್ ಇದೆ. ಆದ್ರಿಂದ ಮತ್ತೆ ಕೆಲವು ಹ್ಯಾಂಡ್ ಮೇಡ್ ಮೆಸೇಜಸ್ ನೋಡೋಣ, ಏನ್ ಹೇಳತ್ತೆ ಮೆಸೇಜಸ್. ಇದು ನಿಮ್ ಪಾರ್ಟ್ನರ್ ಮೆಸೇಜಸ್ ಆಗಿರಬಹುದು. ಹೋಪ್ ಫಾರ್ ದಿ ಬೆಸ್ಟ್ ಟು ಹ್ಯಾಪನ್, ಮ್ಯಾರೇಜ್, ಫೈನಲಿ ಐ ಫೌಂಡ್ ಯು, worry less, smile more, be yourself, be grateful, be happy. ಆತರ ಹೇಳ್ತಾರೆ. ಮತ್ತೆ ಇಲ್ಲಿ ಯು ಆರ್ ನಾಟ್ ಅಲೋನ್, ಯು ಆರ್ ಲವ್ಡ್, ಬ್ಲೆಸ್ಡ್ ಬೈ ದಿ ಡಿವೈನ್. ಮತ್ತೆ ಇನ್ನೊಂದು ಮೆಸೇಜ್, ಯುವರ್ ವಾಯ್ಸ್ ಈಸ್ ವೆರಿ ಸ್ಪೆಷಲ್ ಟು ಮೀ. ಅದರಿಂದ ಇಷ್ಟೊಂದೆಲ್ಲ ನಿಮ್ಗೆ ಮೆಸೇಜಸ್ಗಳು ನಿಮ್ಮ ಪರ್ಸನ್ ಇಂದ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು, ನಿಮ್ಮ ಒಂದು ರಿಲೇಶನ್ಶಿಪ್ ಮುಂದೆ ಏನು ಹೇಗೆ ಆತರ ನೋಡಿದಾಗ ಈ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ಪ್ಲೇಜರ್, ವಂಡರ್ಸ್, ಆಕ್ಷನ್, ಲೀಡರ್ಶಿಪ್, ಗೋಯಿಂಗ್ ಫಾರ್ವರ್ಡ್, ಅಡ್ವೆಂಚರ್ಸ್. ಇಲ್ಲಿ ನಾನು ಹೇಳಿದ ಹಾಗೆ
ನೋಬಡಿ ಈಸ್ ಪರ್ಫೆಕ್ಟ್. ಕೆಲವು ಸರಿ ನಿಮ್ಮ ಪರ್ಸನ್ ಅನ್ನ ನೀವು ಅವರ ಪಾಸಿಟಿವ್ ಕಡೆ ನೀವು ಗಮನ ಹರಿಸಿದಾಗ ಇಲ್ಲಿ ನಿಮ್ಗೆ ಈ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ನಡೆಯುತ್ತೆ, ಅವರೊಂದು ಆಕ್ಷನ್ ತಗೋಬಹುದು. ದಿಸ್ ರಿಲೇಶನ್ಶಿಪ್ ಕ್ರಿಯೇಟ್ಸ್ ವಂಡರ್ಸ್ ಆತರ ಹೇಳತ್ತೆ ಇಲ್ಲಿ ಮೆಜಿಷಿಯನ್ ಕಾರ್ಡ್ ಎಲ್ಲ ಬಂದಿರೋದ್ರಿಂದ. ಆದ್ರೆ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ಕೋತಿರೋ ಆ ತರ ನಿಮ್ಮ ಜೀವನ ನಡೀತಾ ಹೋಗುತ್ತೆ. ಇಲ್ಲೊಂದು ಲಾ ಆಫ್ ಅಟ್ರಾಕ್ಷನ್ ಕಾರ್ಡ್ ಇರ್ಬೋದು. ಆದ್ರಿಂದ ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡ್ಕೋತೀರಾ, ಯಾವ ಕಡೆ ನೀವು ಪಾಸಿಟಿವಿಟಿ ಕಡೆ ಹೋದಾಗ ಪಾಸಿಟಿವ್ ಆಗುತ್ತೆ, ನೆಗೆಟಿವಿಟಿ ಕಡೆ ಹೋದವಾಗ ನಿಮಗೆ ತುಂಬಾ ಬೇಜಾರಾಗುತ್ತೆ. ಇಲ್ಲಿ ಗ್ರಾಟಿಟ್ಯೂಡ್, ಅಕ್ಸೆಪ್ಟೆನ್ಸ್, ಎಕ್ಸ್ಪ್ರೆಷನ್, ಪೇಷನ್ಸ್, ಡಿಟ್ಯಾಚ್ಮೆಂಟ್, ಲಾಯಲ್ಟಿ. ಇಲ್ಲೆಲ್ಲ ಕಾರ್ಡ್ಸ್ ನಿಮ್ಗೆ ಏನ್ ಹೇಳ್ತಾ ಹೋಗುತ್ತೆ ಅಂತಂದ್ರೆ ರೆಸ್ಪೆಕ್ಟ್ ಈಚ್ ಅದರ್. ಅವರ ಒಂದು ಸ್ಪೇಸ್ ಇರಬಹುದು, ಅವರೊಂದು ರಿಲೇಷನ್ಸ್ಗಳಿರಬಹುದು, ಅದನ್ನೆಲ್ಲ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಆ ತರ ಅಕ್ಸೆಪ್ಟ್ ಮಾಡ್ಕೊಂಡವಾಗ ಈ ರಿಲೇಶನ್ಶಿಪ್ ಚೆನ್ನಾಗಿ ನಡೀತಾ ಹೋಗುತ್ತೆ. ನಾನು ಮೊದಲೇ ಹೇಳ್ದ ಹಾಗೆ ನೆಗೆಟಿವಿಟಿ ಕಡೆ ನೀವು ಅಷ್ಟೊಂದು ಗಮನ ಕೊಡಬೇಡಿ ನೀವು. ಯಾಕೆಂದ್ರೆ ಎಲ್ಲರ ಲೈಫಲ್ಲೂ ಏನಾದ್ರೂ ಇದ್ದೇ ಇರುತ್ತೆ. ಯಾವುದನ್ನು ನೋಬಡಿ ಇಸ್, ನಾನು ಮೊದಲೇ ಹೇಳ್ದೆ, ನೋಬಡಿ ಇಸ್ ಪರ್ಫೆಕ್ಟ್, ನಥಿಂಗ್ ಇಸ್ ಪರ್ಫೆಕ್ಟ್. ಅದನ್ನ ನೀವು ಅಕ್ಸೆಪ್ಟ್ ಮಾಡಿಕೊಂಡು ನೀವು ಹೇಗೆ ಜೀವನ ಮಾಡ್ಕೋತೀರಾ ಅದ್ರ ಮೇಲೆ ನಿಮ್ಮ ಲವ್ ಲೈಫ್ ನಡೀತಾ ಹೋಗುತ್ತೆ. ಕೆಲವು ಸರಿ ನೀವು ಡಿಟ್ಯಾಚ್ ಆಗ್ಬೇಕಾಗತ್ತೆ. ಕೆಲವನ್ನ ಗೊತ್ತಿದ್ರು ಗೊತ್ತಿಲ್ದಿರ ಹಾಗೆ ಮಾಡಿಕೊಂಡು ನಿಮ್ಮ ಈ ಲೈಫ್ ನ ನಡೆಸ್ತಾ ಹೋದವಾಗ ಪೇಷನ್ಸ್ ಇಂದ ಈ ಒಂದು ರಿಲೇಶನ್ಶಿಪ್ ಮುಂದೆ ಚೆನ್ನಾಗಿ ನಡೀತಾ ಹೋಗುತ್ತೆ ಅನ್ನೋದನ್ನ ಹೇಳತ್ತೆ. ನಾನು ಇಷ್ಟು ಹೇಳ್ತಾ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.